ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮಿಗ್ನಾ ಮೇಘಾ ಸ್ಟುಡಿಯೋಸ್. ಇವತ್ತಿನ ರೆಸಿಪಿ ಏನಂದರೆ ಪರಂಗಿಕಾಯಿಂದ ಪಲ್ಯ. ಸೊ ಪರಂಗಿಕಾಯಿ ಅಂದರೆ ಕಾಯಿ ಆಗಿರುವಂತಹ ಪಪ್ಪಾಯದಿಂದ ಹೇಗೆ ಪಲ್ಯ ಮಾಡ್ತೀವಿ ಅಂತ ನೋಡೋಣ ಬನ್ನಿ. ಫಸ್ಟ್ ಈ ರೀತಿ ಸಿಪ್ಪೆ ಎಲ್ಲ ರಿಮೂವ್ ಮಾಡಬೇಕು. ರಿಮೂವ್ ಮಾಡಿದ ನಂತರ ಈ ಥರ ಚಿಕ್ಕದಾಗಿನೂ ಕಟ್ ಮಾಡ್ಬೋದು. ಸ್ವಲ್ಪ ಮೀಡಿಯಮ್ ಸೈಜ್ ಬೇಕಂದರೆ ಮೀಡಿಯಮ್ ಸೈಜಲ್ಲಿ ಕೂಡ ಕಟ್ ಮಾಡ್ಕೊಳ್ಬೋದು, ಏನೂ ತೊಂದರೆ ಇಲ್ಲ. ನಿಮಗೆ ಹೇಗೆ ಅನಿಸುತ್ತೋ ಆ ರೀತಿ ಕಟ್ ಮಾಡ್ಕೊಳ್ಬೋದು. ಸೊ ನಾವು ಈ ರೀತಿ ಕಟ್ ಮಾಡ್ಕೊಂಡಿದ್ದೇವೆ. ನಂತರ ಇದಕ್ಕೆ ಆನಿಯನ್ ಹಾಕೋಣ. ಈರುಳ್ಳಿನ ನೀವು ಚಿಕ್ಕದಾಗಾದರೂ ಕಟ್ ಮಾಡ್ಬೋದು, ಈ ರೀತಿ ದೊಡ್ಡದಾಗಾದರೂ ಕಟ್ ಮಾಡ್ಬೋದು, ನೋ ಪ್ರಾಬ್ಲಮ್. ನಾವಿಲ್ಲಿ ಬಿಗ್ ಸೈಜಲ್ಲೇ ಕಟ್ ಮಾಡಿದ್ದೀವಿ. ಯೂಶ್ವಲಿ ನಾವು ಹೀಗೆ ಕಟ್ ಮಾಡೋದು, ಚಿಕ್ಕದಾಗಿ ಏನು ಕಟ್ ಮಾಡಲ್ಲ, ದೊಡ್ಡದಾಗೆ ಬೇಗ ಕಟ್ ಮಾಡಿಬಿಡ್ತೀವಿ, ಅದಕ್ಕೋಸ್ಕರ. ಸೊ ನೆಕ್ಸ್ಟ್ ಬಂದುಬಿಟ್ಟು ನಾವು ನಿಮಗೆ ಹಸಿಮೆಣಸಿನ್ಕಾಯಿ ಹಾಕೋಣ. ಹಸಿಮೆಣಸಿನ್ಕಾಯಿ ಉದ್ದುದನ್ನಾದರೂ ಕಟ್ ಮಾಡ್ಬೋದು ಅಥವಾ ರೌಂಡ್ ಬೇಕಾದರೂ ಕಟ್ ಮಾಡ್ಬೋದು. ನಾವಿಲ್ಲಿ ಉದ್ದುದನ್ನೇ ಕಟ್ ಮಾಡ್ತೀವಿ, ಯಾಕಂದರೆ ಹಾಕಕ್ಕೆ ಈಸಿ ಆಗುತ್ತೆ ಅಂತ. ನಿಮಗೆ ಹೆಂಗೆ ಅನುಕೂಲ ಆಗುತ್ತೋ ಆ ರೀತಿ ಕಟ್ ಮಾಡ್ಕೊಳ್ಬೋದು, ಏನೂ ಪ್ರಾಬ್ಲಮ್ ಇಲ್ಲ. ನೆಕ್ಸ್ಟ್ ನಾವೇನು ಹಾಕ್ತಾಯಿದ್ದೀವಿ ಅಂದರೆ ಟೊಮ್ಯಾಟೊ. ಸೊ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಟೊಮ್ಯಾಟೊ ಹಾಕಿದ್ರೆ ಒಳ್ಳೆ ಫ್ಲೇವರ್ ಬರುತ್ತೆ. ಪಲ್ಯ ಇದು ಮಾಡ್ತಾ ಇರೋದು ಜಸ್ಟ್ ಫ್ರೈ ಆ ಥರ ಅಷ್ಟೇ. ನೆಕ್ಸ್ಟ್ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀವಿ. ಕೊತ್ತಂಬರಿ ಸೊಪ್ಪನ್ನು ಕೂಡ ಅದೇ ರೀತಿ ಸಣ್ಣ ಪ್ರಮಾಣದಲ್ಲಿ ಚಾಪ್ ಮಾಡ್ಕೊಳ್ಬೇಕಾಗತ್ತೆ. ಈ ಥರ ಎಲ್ಲ ಇಂಗ್ರೀಡಿಯೆಂಟ್ಸ್ ನಾವು ಮುಂಚೆನೇ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಅಡುಗೆ ಮಾಡುವಾಗ ತುಂಬಾ ಈಸಿ ಆಗುತ್ತೆ ಅಂತ. ಸೊ ಕರಿಬೇವು ಒಗ್ಗರಣೆಗೆ ಹಾಕ್ತಾಯಿದ್ದೀವಿ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಕಾಯಾಗಿರುವಂಥ ಪಪ್ಪಾಯ, ಈರುಳ್ಳಿ, ಟೊಮ್ಯಾಟೊ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕರಿಬೇವು ಸೊಪ್ಪು ಒಗ್ಗರಣೆಗಾಗಿ. ಇವಾಗ ಬಾಣಲಿ ಇಡೋಣ, ಸ್ವಲ್ಪ ಆಯಿಲ್ ಹಾಕೋಣ. ಆಯಿಲ್ ಸ್ವಲ್ಪ ಕಾಯ್ತಾ ಇರಲಿ. ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳೋಣ. ನೆಕ್ಸ್ಟು ಕಡಲೆಬೇಳೆ. ಅಷ್ಟು ನನ್ನ ಮಗಳು ಬಂದುಬಿಟ್ಲು, ಸ್ವಲ್ಪ ಡಿಸ್ಟರ್ಬ್ ಮಾಡಿಬಿಟ್ಲು. ಅದು ಬೇಕು ಇದು ಬೇಕು ಅಂತ ಸ್ವಲ್ಪ ಕಿರಿಕಿರಿ ಮಾಡ್ತಾ ಇದ್ದಾಳೆ. ಸೊ ನೋ ಪ್ರಾಬ್ಲಮ್, ನಮ್ಮ ಪಾಡಿಗೆ ನಾವು ಕುಕ್ ಮಾಡ್ತಾಯಿದ್ವಿ. ನೆಕ್ಸ್ಟು ಕಡಲೆಬೇಳೆನ ಮೀಡಿಯಮ್ ಫ್ಲೇಮಲ್ಲಿಟ್ಟು ಫ್ರೈ ಮಾಡಿದರೆ ಆಯಿತು. ಮತ್ತು ಹಸಿಮೆಣಸಿನ್ಕಾಯಿ ಸ್ವಲ್ಪ ಹಾಕೋಣ. ಹಸಿಮೆಣಸಿನ್ಕಾಯಿನ ಸ್ವಲ್ಪ ಡೀಪ್ ಫ್ಲೇವರ್ ಬರಲಿ ಅಂತ. ಆನಿಯನ್ ಸ್ವಲ್ಪ ಬ್ರೌನ್ ಆಗೋ ಥರ ಫ್ರೈ ಮಾಡಿ. ಸೊ ಆನಿಯನ್ ಫ್ರೈ ಆದಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಮತ್ತು ಕರಿಬೇವು ಸೊಪ್ಪು ಲಾಸ್ಟಲ್ಲಿ ಹಾಕ್ತಾಯಿದ್ದೀವಿ, ಅಥವಾ ಸಾಸಿವೆ ಸಿಡಿದ್ಮೇಲಾದ್ರೂ ಹಾಕ್ಕೊಳ್ಬೋದು, ತಕ್ಷಣ ಕಪ್ಪಾಗಿಬಿಡುತ್ತೆ ಅಂತ ನಾವು ಲೇಟಾಗಿ ಹಾಕಿದ್ದೀವಿ ಅಷ್ಟೇ. ದೆನ್ ಟೊಮ್ಯಾಟೊ ಮತ್ತು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು. ಪರಂಗಿಕಾಯಿನ ನೀವೇನು ಸಪ್ರೇಟಾಗಿ ಹುರಿಬೇಕಂತ ಏನಿಲ್ಲ. ತರಕಾರಿ ಎಲ್ಲ ಹಾಕಾದ್ಮೇಲೆ ಪರಂಗಿಕಾಯಿನ ಹಾಕ್ಬಿಟ್ಟು ಮಾಮೂಲಿ ಹೇಗೆ ಬೇರೆ ಪಲ್ಯಗಳೆಲ್ಲ ಫ್ರೈ ಮಾಡ್ತೀರಲ್ವ ಆ ಥರ ಫ್ರೈ ಮಾಡ್ಬೋದು. ಇವಾಗ ಇದನ್ನು ಮಿಕ್ಸ್ ಮಾಡ್ಬೋದು. ಸೊ ಪರಂಗಿಕಾಯಿ ಪಲ್ಯ ಇದು ಒಂದೇ ಥರ ಅಲ್ಲ, ತುಂಬ ಥರ ಮಾಡ್ತಾರೆ. ಇದು ಜಸ್ಟ್ ಫ್ರೈ ಅಷ್ಟೇ. ಇದಕ್ಕೆ ಬೇಕಂದರೆ ನಾವು ಮಸಾಲೆನ ರುಬ್ಬಿ ಕೂಡ ಮಾಡ್ಕೊಳ್ಬೋದು, ಅದೂ ಸಕ್ಕತ್ತಾಗಿರುತ್ತೆ. ಅದನ್ನು ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ. ಸೊ ಇಲ್ಲಿ ಲಾಸ್ಟಲ್ಲಿ ಕಾಯಿ ತುರಿ ಉದುರಿಸ್ತಾ ಇದ್ದೀವಿ, ಸ್ವಲ್ಪ ಟೇಸ್ಟ್ ಸಿಗಲಿ ಅಂತ. ಯಾಕಂದರೆ ಇದು ಮಂಡ್ಯ ಸ್ಟೈಲ್ ರೆಸಿಪಿ ಆಗಿರೋದ್ರಿಂದ ಎಲ್ಲದಕ್ಕೂ ತೆಂಗಿನಕಾಯಿ ತುರಿ ಉಪಯೋಗಿಸ್ತಾರೆ. ನೆಕ್ಸ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕಿ ಗಾರ್ನಿಷ್ ಮಾಡ್ತಾ ಇದ್ದೀವಿ. ಇದನ್ನೆಲ್ಲ ಹಾಕಿ ಮಿಕ್ಸ್ ಮಾಡಿ ಈ ರೀತಿ ಬಂದಿದೆ ನೋಡಿ ಪಲ್ಯ. ಚಪಾತಿ ಜೊತೆ ಅಂತೂ ಸಕ್ಕತ್ತಾಗಿರುತ್ತೆ, ಒಂದ್ಸರಿ ಟ್ರೈ ಮಾಡಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.